ಸ್ನೇಹಿತರೆ, ಜಗತ್ತಿನ ಅತ್ಯಂತ ದೊಡ್ಡ ಆರ್ಥಿಕತೆ, ಅತ್ಯಂತ ಶಕ್ತಿಶಾಲಿ ದೇಶವಾಗಿರುವ ಅದೇ ಅಮೆರಿಕ ಇಂದು ಎಂತಹ ಒಂದು ಆರ್ಥಿಕ ಒತ್ತಡವನ್ನು ಎದುರಿಸ್ತಾ ಇದೆ ಅಂದ್ರೆ ಇದನ್ನ ಇತಿಹಾಸದ ದೊಡ್ಡ ಆರ್ಥಿಕ ಬಿಕ್ಕಟ್ಟುಗಳಿಗೆ ಹೋಲಿಸಲಾಗುತ್ತಿದೆ. ಪ್ರಶ್ನೆ ಏನಂದ್ರೆ, ಅಮೆರಿಕದ ಅಗ್ಗದ ಸಾಲದ ಯುಗ ಈಗ ಕೊನೆಗೊಳ್ತಾ ಇದೆಯೇ? ಅಮೆರಿಕವನ್ನ ದೀರ್ಘಕಾಲದವರೆಗೆ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸುಲಭವಾಗಿ ಹಣ ಪಡೆಯುವ ದೇಶ ಎಂದು ಪರಿಗಣಿಸಲಾಗ್ತಾ ಇತ್ತು. ಇಡೀ ವಿಶ್ವದ ಹೂಡಿಕೆದಾರರು ಅಮೆರಿಕ ಸರ್ಕಾರದ ಬಾಂಡ್ಗಳನ್ನ ಖರೀದಿಸ್ತಾ ಇದ್ರು, ಯಾಕಂದ್ರೆ ಅಮೆರಿಕ ಅತ್ಯಂತ ಸುರಕ್ಷಿತ ಆರ್ಥಿಕತೆ ಎಂದು ಅವರು ನಂಬಿದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿರುವಂತೆ ಕಾಣ್ತಿದೆ. ಇತ್ತೀಚೆಗೆ ಅಮೆರಿಕ 30 ವರ್ಷಗಳ ಸರ್ಕಾರಿ ಬಾಂಡ್ಗಳನ್ನ ಬಿಡುಗಡೆ ಮಾಡ್ತು ಮತ್ತು ಹೂಡಿಕೆದಾರರನ್ನ ಆಕರ್ಷಿಸಲು ಸುಮಾರು 5% ಬಡ್ಡಿ ನೀಡಬೇಕಾಗಿ ಬಂತು. 2007ರ ನಂತರ ಇಷ್ಟು ದೀರ್ಘಾವಧಿಯ ಅಮೆರಿಕನ್ ಬಾಂಡ್ ಮೇಲಿನ ಬಡ್ಡಿ ದರ 5% ದಾಟಿರುವುದು ಇದೇ ಮೊದಲು. ಆರ್ಥಿಕ ತಜ್ಞರು ಈ ಸುದ್ದಿಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ, ಯಾಕಂದ್ರೆ 2007ರ ನಂತರ ಜಗತ್ತು ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನು ನೋಡಿತ್ತು. ಈಗ ಪ್ರಶ್ನೆ ಹೇಳುತ್ತಿರುವುದು ಏನಂದ್ರೆ, ಅಮೆರಿಕ ಮತ್ತೆ ಯಾವುದಾದ್ರೂ ದೊಡ್ಡ ಆರ್ಥಿಕ ಒತ್ತಡದತ್ತ ಸಾಗ್ತಾ ಇದೆಯೇ? ವಾಸ್ತವವಾಗಿ ಯಾವುದೇ ದೇಶಕ್ಕೆ ತನ್ನ ಖರ್ಚುಗಳನ್ನು ಸರಿದೂಗಿಸಲು ಹಣದ ಅಗತ್ಯವಿದ್ದಾಗ ಅದು ಬಾಂಡ್ಗಳನ್ನ ಬಿಡುಗಡೆ ಮಾಡುತ್ತೆ. ಹೂಡಿಕೆದಾರರು ಸರ್ಕಾರಕ್ಕೆ ಹಣ ನೀಡ್ತಾರೆ ಮತ್ತು ಬದಲಾಗಿ ಸರ್ಕಾರವು ನಿಗದಿತ ಅವಧಿಯ ನಂತರ ಬಡ್ಡಿ ಸಮೇತ ಹಣವನ್ನ ಮರಳಿ ನೀಡುತ್ತೆ. ಆದ್ರೆ ಈ ಬಾರಿ ಅಮೆರಿಕದ ಬಾಂಡ್ಗಳನ್ನ ಖರೀದಿಸುವವರ ಸಂಖ್ಯೆ ನಿರೀಕ್ಷೆಗಿಂತ ಕಡಿಮೆ ಕಂಡು ಬಂದಿದೆ. ಇದರ ನೇರ ಅರ್ಥವೇನೆಂದ್ರೆ, ಹೂಡಿಕೆದಾರರ ನಂಬಿಕೆ ಮೊದಲಿನಂತೆ ಬಲವಾಗಿ ಉಳಿದಿಲ್ಲ. ಇದರ ಹಿಂದಿರುವ ದೊಡ್ಡ ಕಾರಣವೇನೆಂದ್ರೆ, ಅಮೆರಿಕದ ವೇಗವಾಗಿ ಬೆಳೆಯುತ್ತಿರುವ ಸಾಲ. ಇಂದು ಅಮೆರಿಕದ ಸರ್ಕಾರಿ ಸಾಲ ಅದರ ಇಡೀ ಆರ್ಥಿಕತೆ ಅಂದರೆ GDP ಗಿಂತಲೂ ಹೆಚ್ಚಾಗಿದೆ. ವರದಿಗಳ ಪ್ರಕಾರ ಅಮೆರಿಕದ ಸಾರ್ವಜನಿಕ ಸಾಲ $31 ಟ್ರಿಲಿಯನ್ ಗಿಂತಲೂ ಅಧಿಕವಾಗಿದೆ. ಆದರೆ ಅದರ GDP ಸರಿಸುಮಾರು ಅಷ್ಟೇ ಇದೆ. ಇತಿಹಾಸದಲ್ಲಿ ಹೀಗೆ ನಡೆದಿರುವುದು ಅತ್ಯಂತ ವಿರಳ. ಮೊದಲ ಬಾರಿಗೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಮತ್ತು ಸ್ವಲ್ಪ ಸಮಯದವರೆಗೆ ಕೋವಿಡ್ ಸಾಂಕ್ರಾಮಿಕ ರೋಗದ ಅವಧಿಯಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಮಸ್ಯೆ ಕೇವಲ ಅಮೆರಿಕದ ಮೇಲಿನ ಸಾಲ ಹೆಚ್ಚಾಗಿದೆ ಅನ್ನೋದು ಅಷ್ಟೇ ಅಲ್ಲ. ನಿಜವಾದ ಕಳವಳ ಏನಂದ್ರೆ, ಆ ಸಾಲದ ಬಡ್ಡಿ ಸತತವಾಗಿ ಹೆಚ್ಚಾಗುತ್ತಿರುವುದು. ಅಮೆರಿಕ ಪ್ರತಿ ವರ್ಷ ತನ್ನ ಹಳೆಯ ಸಾಲದ ಮೇಲೆ ಭಾರಿ ಬಡ್ಡಿ ದರವನ್ನ ಪಾವತಿಸಬೇಕಾಗುತ್ತಿದೆ. ಈ ಅಂಕಿಅಂಶ ಈಗ $1 ಟ್ರಿಲಿಯನ್ ಗಿಂತಲೂ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತಿದೆ. ಅಂದರೆ ಅಮೆರಿಕ ತನ್ನ ರಕ್ಷಣಾ ಬಜೆಟ್ ಗಿಂತಲೂ ಹೆಚ್ಚಿನ ಹಣವನ್ನ ಕೇವಲ ಬಡ್ಡಿ ಪಾವತಿಸಲು ಖರ್ಚು ಮಾಡುತ್ತಿದೆ. ಬರುವ 10 ವರ್ಷಗಳಲ್ಲಿ ಈ ವೆಚ್ಚ ಇನ್ನೂ ವೇಗವಾಗಿ ಹೆಚ್ಚಾಗಬಹುದು ಎಂದು ಹಲವು ವರದಿಗಳು ಅಂದಾಜಿಸಿವೆ. ಇದರ ಪರಿಣಾಮ ಕೇವಲ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಸರ್ಕಾರಕ್ಕೆ ದುಬಾರಿ ಬಡ್ಡಿಯಲ್ಲಿ ಹಣ ಸಿಕ್ಕರೆ ಬ್ಯಾಂಕುಗಳಿಗೂ ಹಣ ದುಬಾರಿಯಾಗುತ್ತದೆ. ಇದರ ಅರ್ಥ ಸಾಮಾನ್ಯ ಜನರು ಮನೆ ಖರೀದಿಸಲು ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಪಡೆಯಬೇಕಾಗುತ್ತದೆ. ಬಿಸ್ನೆಸ್ ಲೋನ್ಗಳು ದುಬಾರಿಯಾಗುತ್ತವೆ. ಹೊಸ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಹೂಡಿಕೆ ಸಂಗ್ರಹಿಸಲು ಕಷ್ಟವಾಗಬಹುದು. ಅಂದ್ರೆ ಕ್ರಮೇಣ ಇಡೀ ಆರ್ಥಿಕತೆಯಲ್ಲಿ ಹಣದ ವೆಚ್ಚ ಹೆಚ್ಚಾಗಬಹುದು. ಅಮೆರಿಕದ ಶಕ್ತಿಗೆ ಒಂದು ದೊಡ್ಡ ಕಾರಣವೇನೆಂದ್ರೆ, ವಿಶ್ವದಾದ್ಯಂತ ದೇಶಗಳು ಮತ್ತು ಹೂಡಿಕೆದಾರರು ಅಮೆರಿಕನ್ ಡಾಲರ್ ಮೇಲೆ ನಂಬಿಕೆ ಇಟ್ಟಿರೋದು. ತೈಲ ವ್ಯಾಪಾರದಿಂದ ಹಿಡಿದು ಅಂತಾರಾಷ್ಟ್ರೀಯ ವಹಿವಾಟಿನವರೆಗೆ ಡಾಲರ್ನ ಪ್ರಾಬಲ್ಯ ಮುಂದುವರೆದಿದೆ. ಇದನ್ನ ಪೆಟ್ರೋ ಡಾಲರ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ. ಆದ್ರೆ ಈಗ ಜಗತ್ತಿನಲ್ಲಿ ಕ್ರಮೇಣ ಬದಲಾವಣೆಗಳು ಕಾಣಿಸಿಕೊಳ್ಳಲು ಆರಂಭಿಸಿವೆ. ಚೀನಾ, ರಷ್ಯಾ ಮತ್ತು ಇತರ ಹಲವು ದೇಶಗಳು ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿವೆ. ಹಲವು ದೇಶಗಳು ಈಗ ತಮ್ಮ ಪ್ರಾದೇಶಿಕ ಕರೆನ್ಸಿಗಳಲ್ಲಿ ವ್ಯಾಪಾರವನ್ನ ಹೆಚ್ಚಿಸಲು ಒತ್ತು ನೀಡುತ್ತಿವೆ. ಇರಾನ್ ಯುದ್ಧ ಮತ್ತು ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಂತರ ಈ ಚರ್ಚೆ ಮತ್ತಷ್ಟು ವೇಗ ಪಡ್ಕೊಂಡಿದೆ. ಕೊಲ್ಲಿ ದೇಶಗಳ ಹೂಡಿಕೆದಾರರು ಈಗ ತಮ್ಮ ಹಣವನ್ನ ಕೇವಲ ಅಮೆರಿಕದಲ್ಲಿ ಇಡುವ ಬದಲಾಗಿ ಇತರ ಪರ್ಯಾಯಗಳತ್ತಲೂ ನೋಡುತ್ತಿದ್ದಾರೆ ಎಂದು ಕೆಲವು ಅಂತಾರಾಷ್ಟ್ರೀಯ ವರದಿಗಳು ತಿಳಿಸಿವೆ. ಒಂದು ವೇಳೆ ಹೀಗಾದ್ರೆ ಅಮೆರಿಕಾಗೆ ಜಗತ್ತಿನಿಂದ ಅಗ್ಗವಾಗಿ ಹಣ ಸಂಗ್ರಹಿಸುವುದು ಮತ್ತಷ್ಟು ಕಷ್ಟವಾಗಬಹುದು. ಇದೇ ಕಾರಣಕ್ಕಾಗಿ ಈಗ ಡಿ-ಡಾಲರೈಸೇಷನ್ ಅಂದ್ರೆ ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವ ಚರ್ಚೆ ವೇಗವಾಗಿ ನಡೆಯುತ್ತಿದೆ. ಉದಾಹರಣೆಗೆ ಚೀನಾ ಮತ್ತು ರಷ್ಯಾ ತಮ್ಮ ನಡುವೆ ಡಾಲರ್ ಬದಲಿಗೆ ತಮ್ಮದೇ ಕರೆನ್ಸಿಗಳಲ್ಲಿ ವ್ಯಾಪಾರವನ್ನು ಹೆಚ್ಚಿಸುತ್ತಿವೆ. ಭಾರತವೂ ಸಹ ಹಲವು ದೇಶಗಳೊಂದಿಗೆ ಸ್ಥಳೀಯ ಕರೆನ್ಸಿಯಲ್ಲಿ ವ್ಯಾಪಾರವನ್ನು ಉತ್ತೇಜಿಸಲು ಪ್ರಯತ್ನಿಸ್ತಾ ಇವೆ. ಭವಿಷ್ಯದಲ್ಲಿ ಡಾಲರ್ನ ಹಿಡಿತ ದುರ್ಬಲಗೊಂಡರೆ ಅದರ ನೇರ ಪರಿಣಾಮ ಅಮೆರಿಕದ ಆರ್ಥಿಕತೆಯ ಮೇಲೆ ಬೀರಬಹುದು. ಈ ಇಡೀ ವಿಷಯದ ನಡುವೆ ಚೀನಾದ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರ ಒಂದು ಹೇಳಿಕೆಯು ಸಾಕಷ್ಟು ಚರ್ಚೆಯಲ್ಲಿದೆ. ಅವರು ತುಸಿ DDC ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪಿಸಿದ್ರು. ಇದರ ಅರ್ಥವೇನೆಂದ್ರೆ, ಒಂದು ಹೊಸ ಶಕ್ತಿ ವೇಗವಾಗಿ ಉದಯಿಸುತ್ತಿರುವಾಗ ಮತ್ತು ಹಳೆಯ ಶಕ್ತಿ ದುರ್ಬಲಗೊಳ್ಳುತ್ತಿರುವಾಗ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗತೊಡಗುತ್ತೆ. ಹಲವು ತಜ್ಞರು ಅಮೆರಿಕ ಮತ್ತು ಚೀನಾದ ಪ್ರಸ್ತುತ ಪರಿಸ್ಥಿತಿಯನ್ನ ಇದೇ ದೃಷ್ಟಿಕೋನದಿಂದ ನೋಡುತ್ತಿದ್ದಾರೆ. ಇತಿಹಾಸದಲ್ಲೂ ಇಂತಹ ಘಟನೆಗಳು ನಡೆದಿವೆ.
ಒಂದು ಕಾಲದಲ್ಲಿ ಬ್ರಿಟನ್ ಜಗತ್ತಿನ ಅತ್ಯಂತ ದೊಡ್ಡ ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿಯಾಗಿತ್ತು. ಪೌಂಡ್ ಸ್ಟರ್ಲಿಂಗ್ ಜಗತ್ತಿನ ಅತ್ಯಂತ ಬಲವಾದ ಕರೆನ್ಸಿ ಎಂದು ಪರಿಗಣಿಸಲ್ಪಟ್ಟಿತ್ತು. ಆದರೆ ಸತತ ಯುದ್ಧಗಳು, ಹೆಚ್ಚುತ್ತಿರುವ ಸಾಲ ಮತ್ತು ಭಾರಿ ಸರ್ಕಾರಿ ವೆಚ್ಚಗಳು ಕ್ರಮೇಣ ಬ್ರಿಟನ್ನ ಆರ್ಥಿಕತೆಯ ಮೇಲೆ ಹೊರೆಯಾದವು. ಇದರ ನಂತರ ಅಮೆರಿಕ ಹೊಸ ಸೂಪರ್ ಪವರ್ ಆಗಿ ಹೊರಹೊಮ್ಮಿತು. ಈಗ ಕೆಲವು ತಜ್ಞರು ಅಮೆರಿಕ ಕೂಡ ಎಲ್ಲೋ ಒಂದ್ ಕಡೆ ಅದೇ ರೀತಿಯ ಆರ್ಥಿಕ ಒತ್ತಡವನ್ನ ಎದುರಿಸುತ್ತಿದೆ ಎಂದು ನಂಬ್ತಿದ್ದಾರೆ. ಅಮೆರಿಕ ಜಗತ್ತಿನಾದ್ಯಂತ ತನ್ನ ಮಿಲಿಟರಿ ಅಸ್ತಿತ್ವವನ್ನ ಕಾಯ್ದುಕೊಳ್ಳಲು ಭಾರಿ ವೆಚ್ಚ ಮಾಡುತ್ತದೆ. ಇದಲ್ಲದೆ ಸತತವಾಗಿ ಹೆಚ್ಚುತ್ತಿರುವ ಸರ್ಕಾರಿ ವೆಚ್ಚ ಮತ್ತು ಸಾಲ ಅದರ ಆರ್ಥಿಕ ಸ್ಥಿತಿಯ ಮೇಲೆ ಒತ್ತಡವನ್ನ ಹೆಚ್ಚಿಸಿದೆ. ಆದಾಗ್ಯೂ ಅಮೆರಿಕ ಎಂದಿಗೂ ಜಗತ್ತಿನ ಅತ್ಯಂತ ದೊಡ್ಡ ಆರ್ಥಿಕತೆ ಮತ್ತು ಅತ್ಯಂತ ಶಕ್ತಿಶಾಲಿ ದೇಶಗಳಲ್ಲಿ ಇದು ಒಂದಾಗಿದೆ. ಆದ್ರೆ ಆರ್ಥಿಕ ಸೂಚನೆಗಳು, ಸವಾಲುಗಳು ವೇಗವಾಗಿ ಹೆಚ್ಚಾಗುತ್ತಿರುವುದನ್ನ ತೋರಿಸ್ತಾ ಇದೆ. ಮತ್ತು ಬ್ರಿಟನ್ ಅನ್ನ ತುಳಿದು ಅಮೆರಿಕ ಹೇಗೆ ಸೂಪರ್ ಪವರ್ ಗದ್ದುಗೆಯನ್ನ ಕಸಿದುಕೊಂಡಿತೋ ಅದೇ ರೀತಿ ಅಮೆರಿಕವನ್ನ ತುಳಿದು ಚೀನಾ ಇದನ್ನ ಮಾಡಬಹುದು. ಸದ್ಯಕ್ಕೆ ಅಂತಹ ದೊಡ್ಡ ಪ್ರಶ್ನೆ ಏನಂದ್ರೆ, ಅಮೆರಿಕ ತನ್ನ ವೆಚ್ಚಗಳನ್ನ ಕಡಿಮೆ ಮಾಡುತ್ತದೆಯೇ ಅಥವಾ ಇನ್ನೂ ಹೆಚ್ಚಿನ ಸಾಲವನ್ನ ಪಡೆದು ಈ ಪರಿಸ್ಥಿತಿಯನ್ನ ನಿಭಾಯಿಸಲು ಪ್ರಯತ್ನ ಮಾಡುತ್ತದೆಯೇ? ಯಾಕಂದ್ರೆ ಬಡ್ಡಿ ದರಗಳು ಸತತವಾಗಿ ಹೆಚ್ಚಾಗಿಯೇ ಉಳಿದ್ರೆ ಬರುವ ದಿನಗಳಲ್ಲಿ ಅಮೆರಿಕಾಗೆ ಆರ್ಥಿಕ ಒತ್ತಡ ಇನ್ನೂ ಹೆಚ್ಚಾಗಬಹುದು. ಜಗತ್ತಿನ ಕಣ್ಣು ಈಗ ಅಮೆರಿಕದ ಆರ್ಥಿಕತೆಯ ಮೇಲೆ ನೆಟ್ಟಿದೆ. ಮುಂಬರುವ ಕೆಲವು ವರ್ಷಗಳು ಅಮೆರಿಕ ಈ ಬಿಕ್ಕಟ್ಟಿನಿಂದ ಬಲಶಾಲಿಯಾಗಿ ಹೊರಬರುತ್ತದೆಯೇ ಅಥವಾ ಜಗತ್ತಿನ ಆರ್ಥಿಕ ಶಕ್ತಿಯ ಸಮತೋಲನ ಕ್ರಮೇಣ ಬದಲಾಗಲು ಆರಂಭಿಸುತ್ತದೆ ಎಂಬುದನ್ನ ನಿರ್ಧರಿಸಲಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸುದ್ದಿ, ಬಾಜೋರ್ ಸೇನಾ ನೆಲೆ ಮೇಲೆ ಭೀಕರ ದಾಳಿಯಾಗಿದೆ. ಕಳೆದ ಕೆಲವು ಗಂಟೆಗಳಲ್ಲಿ ಪಾಕಿಸ್ತಾನಿ ಸೇನೆಯ ಮೇಲೆ ನಡೆದಿರುವ ಅತ್ಯಂತ ಭೀಕರ ದಾಳಿ ಇದು. ಅಫ್ಘಾನಿಸ್ತಾನದ ಗಡಿಗೆ ಹೊಂದಿಕೊಂಡಿರುವ ಖೈಬರ್ ಪಖ್ತೂನ್ವಾ ರಾಜ್ಯದ ಬಾಜೋರ್ ಜಿಲ್ಲೆಯಲ್ಲಿರುವ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಯನ್ನ ಗುರಿಯಾಗಿಸಿ ಈ ದಾಳಿ ನಡೆಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ತಾಲಿಬಾನ್ ವಿರುದ್ಧದ ಕಾರ್ಯಾಚರಣೆಗೆ ಈ ಬೇಸ್ ಅತ್ಯಂತ ಮುಖ್ಯವಾಗಿತ್ತು. ದಾಳಿ ನಡೆದದು ಹೇಗೆ ಅಂದ್ರೆ, ಮೊನ್ನೆ ತಡರಾತ್ರಿ ಭಾರಿ ಪ್ರಮಾಣದ ಸ್ಫೋಟಕಗಳನ್ನ ತುಂಬಿದ್ದ ದೊಡ್ಡ ಟ್ರಕ್ ಒಂದು ಈ ಸೇನಾ ನೆಲೆಯ ಬಳಿ ಬಂದಿತ್ತು. ಅಲ್ಲಿದ್ದ ಕಾವಲುಗಾರರು ಅದನ್ನ ತಡೆಯಲು ಪ್ರಯತ್ನಿಸಿದ್ರು. ಆ ಟ್ರಕ್ ಬ್ಯಾರಿಕೇಡ್ ಹಾಗೂ ಮುಖ್ಯ ದ್ವಾರವನ್ನು ಮುರಿದು ಒಳಗಡೆ ನುಗ್ಗಿತು. ಸೇನಾ ನೆಲೆಯ ಮಧ್ಯಭಾಗಕ್ಕೆ ತಲುಪುತ್ತಿದ್ದಂತೆ ಆ ಟ್ರಕ್ ಭೀಕರವಾಗಿ ಸ್ಫೋಟಗೊಂಡಿತು. ಈ ಸ್ಫೋಟದ ಶಬ್ದ ಸುತ್ತಮುತ್ತಲಿನ ಜಿಲ್ಲೆಗಳಿಗೂ ಕೇಳಿಸ್ತು. ಇದರ ತೀವ್ರತೆಗೆ ಸೇನಾ ನೆಲೆಯ ಒಂದು ಇಡೀ ಭಾಗವೇ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ. ನಷ್ಟ ಮತ್ತು ಸಾವು ನೋವುಗಳು. ಅಧಿಕೃತ ಮಾಹಿತಿ, ಪಾಕಿಸ್ತಾನ ಸೇನೆಯ ಅಧಿಕೃತ ವರದಿಯ ಪ್ರಕಾರ ಇದುವರೆಗೆ 15 ಯೋಧರು ಸಾವನ್ನಪ್ಪಿದ್ದಾರೆ ಮತ್ತು 50ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಾಕಿಸ್ತಾನ, ಟರ್ಕಿ ಮತ್ತು ಚೀನಾ ಮಾಧ್ಯಮಗಳು ಸಾವಿನ ಸಂಖ್ಯೆ 9 ರಿಂದ 12 ಎಂದು ಹೇಳುತ್ತವೆ. ನಿಜವಾದ ಪರಿಸ್ಥಿತಿ ಏನಂದ್ರೆ, ಸ್ವತಂತ್ರ ತಜ್ಞರ ಪ್ರಕಾರ ಸಾವನ್ನಪ್ಪಿರುವವರ ಸಂಖ್ಯೆ ಇದಕ್ಕಿಂತ ತುಂಬಾನೇ ಹೆಚ್ಚಾಗಿದೆ. ಗಾಯಗೊಂಡ ಸೈನಿಕರನ್ನು ದಾಖಲಿಸಲು ಪಾಕಿಸ್ತಾನಿ ಸೇನೆಗೆ ಆಸ್ಪತ್ರೆಗಳೇ ಸಿಗುತ್ತಿಲ್ಲ. ಕಳೆದ ಒಂದು ವಾರದಲ್ಲಿ ಪಾಕಿಸ್ತಾನ ಸೇನೆಯ ಮೇಲೆ ನಡೆದ 3ನೇ ದಾಳಿ ಇದಾಗಿದೆ. ಪಾಕಿಸ್ತಾನದ ಸಾರ್ವಜನಿಕರ ಪ್ರತಿಕ್ರಿಯೆ ಏನು? ಈ ಘಟನೆಯ ಬಗ್ಗೆ ಪಾಕಿಸ್ತಾನದ ಜನರ ಪ್ರತಿಕ್ರಿಯೆ ನಾಚಿಗೇಡಿನಂತಿದೆ. ಈ ದಾಳಿ ನಡೆದದ್ದು ಸೇನೆಯ ಮೇಲಲ್ಲ, ಬದಲಿಗೆ ಪ್ಯಾರಾ ಮಿಲಿಟರಿ ಪಡೆಗಳ ಮೇಲೆ. ಹಾಗಾಗಿ ನಮ್ಮ ಸೈನಿಕರಿಗೆ ಏನೂ ಆಗಿಲ್ಲ ಎಂದು ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ವಾದಿಸ್ತಾ ಇದ್ದಾರೆ. ಆದ್ರೆ ಆ ಸೇನಾ ಪಡೆಯವರು ತಮ್ಮದೇ ದೇಶದ ಸೈನಿಕರು ಎಂಬ ಕನಿಷ್ಠ ಜ್ಞಾನವೂ ಅವರಿಗಿಲ್ಲ. ಇರಾನ್ ಸಂಘರ್ಷದ ನಡುವೆ ಪಾಕಿಸ್ತಾನದ ಮೇಲಿನ ದಾಳಿಗಳ ಸುದ್ದಿಗಳು ಹೊರಗೆ ಬರ್ತಾ ಇರಲಿಲ್ಲ. ಆದ್ರೆ ಜಾಗತಿಕ ಮಾಧ್ಯಮಗಳು ಅನಿವಾರ್ಯವಾಗಿ ಗಮನ ಹರಿಸುವಂತೆ ಮಾಡಲು ಟಿಟಿಪಿ ಇಂತಹ ದೊಡ್ಡ ದಾಳಿಯ ತಂತ್ರ ರೂಪಿಸಿದೆ. ಈ ಘಟನೆಯ ಮುಂದಿನ ಅಪ್ಡೇಟ್ಗಳನ್ನ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.